ಇವತ್ತಿನ ಕರ್ಣ ಸೀರಿಯಲ್ ವೆರಿ ಇಂಟ್ರೆಸ್ಟಿಂಗ್. ಪ್ರೋಮೋದಲ್ಲಿ ತೋರಿಸ್ತಾ ಇರೋ ಥರ ಕರ್ಣ ನಿತ್ಯಾಗೆ ತಾಳಿ ಕಟ್ತಾನ ಅನ್ನೋದು ಇವತ್ತಿನ ಎಪಿಸೋಡಲ್ಲಿ ತೋರಿಸಿದ್ದಾರೆ. ಆ್ಯಕ್ಚುಲಿ ಕರ್ಣ ನಿತ್ಯ ನಿಧಿ ಎಲ್ಲರೂ ಡಿಸೈಡ್ ಮಾಡ್ತಾರೆ ಅಕ್ಕಂಗೆ ಹೊಟ್ಟೆ ನಾವು ತಾಳಿ ಕಟ್ಟಿಸ್ಕೊಳಕ್ಕೆ ಬರೋಕ್ಕಾಗಲ್ಲ ಅಂತ. ಬಟ್ ಕರ್ಣನಪ್ಪ ಇಲ್ಲ ಕರ್ಕೊಂಡು ಬಾ, ಫೋರ್ಸ್ಫುಲಿಯಾಗಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅವರಿಬ್ರು ಫೋರ್ಸ್ಫುಲಿ ಆಗಿ ಕೂರಿಸ್ತಾರೆ. ಅವ್ರ ಅಪ್ಪನೇ ತಾಳಿ ತಂದು ಕೊಡ್ತಾನೆ, ತಗೋ ತಾಳಿ ಕಟ್ಟು ಅಂತ. ಇನ್ನೇನು ಅವನು ತಾಳಿ ಕಟ್ಟಬೇಕು ಅಂತ ಅವಳು ಕತ್ತತ್ರಕ್ಕೆ ಹೋಗ್ತಾ ಇರಬೇಕಾದ್ರೆ ಕರ್ಣನಮ್ಮ ಒಂದು ಲೋಟದಲ್ಲಿ ಬಿಸಿನೀರು ತಗೊಂಡು ಬಂದು ಕರ್ಣನ ಅಪ್ಪನ ಭುಜದ ಮೇಲೆ ಚೆಲ್ಬಿಡ್ತಾಳೆ. ಆಗ ಅವ್ರದ್ದು ಎಲ್ಲರದ್ದು ಕಾನ್ಸಂಟ್ರೇಷನ್ ಅವನ ಅಪ್ಪನ ಮೇಲೆ ಹೋಗ್ಬಿಡುತ್ತೆ. ಅಷ್ಟರಲ್ಲಿ ನಿಧಿ ಬಂದು ತಾಳಿನ ನಿತ್ಯನ ಕೈ ಕೊಟ್ಬಿಡ್ತಾಳೆ. ಆಗ ನಿತ್ಯ ತಾಳಿನ ಹಾಕೊಳ್ತಾಳೆ. ಇದರಲ್ಲಿ ಏನು ಟ್ವಿಸ್ಟು ಅಂತ ಅಂದರೆ ರಾಧಿಕಾ ಅಂದರೆ ಅವ್ರ ಮನೇಲಿ ಕರ್ಣನ ತಂಗಿ ಇರ್ತಾಳಲ್ಲ, ಅವಳು ನೋಡ್ತಾಳೆ. ಅವಳು ನೋಡಿ ಶಾಕ್ ಆಗಿ ಇರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಕರ್ಣನಮ್ಮ ಬಂದು ಕರ್ಣ ನಿಧಿ ಈ ಥರ ತಾಳಿ ತಗೊಟ್ಟಿದ್ದು ನಾನು ನೋಡಿದೆ, ಏನಿದು ಕತೆ ಅಂತ ಕೇಳಿದಾಗ ಕರ್ಣ ಹೇಳ್ತಾನೆ, ಹೌದಮ್ಮ ನಾವು ಅವ್ರ ಹತ್ರ ಸತ್ಯ ಹೇಳ್ಬಿಟ್ಟೆ, ಇಲ್ಲ ಅಂದಿದ್ರೆ ನಂಗೆ ಕಷ್ಟ ಆಗ್ತಿತ್ತು ಅಂತ ಹೇಳ್ತಾನೆ. ಆಗ ಅವ್ರ ಅಮ್ಮನ ತಪ್ಕೊಂಡು ಯೋಚನೆ ಮಾಡ್ತಾನೆ, ಬಿಕಾಸ್ ನಿತ್ಯ ಪ್ರೆಗ್ನೆಂಟ್ ಆಗಿರೋದು ಇನ್ನೂ ಹೇಳಿಲ್ಲ, ಅದು ಹೇಳಿದ್ರೆ ನೀವು ಹೆಂಗೆ ತಡ್ಕೊತೀರೋ ಅಂತ. ಅದಾದಮೇಲೆ ನಿಧಿ ಅವ್ರ ಅಜ್ಜಿ ಹತ್ರ ಬಂದು ಹೇಳ್ತಾಳೆ, ನಮ್ಮಿಂದಾಗ ನಿಮಗೆ ಕಷ್ಟ ಆಗ್ತಿದೆ ಅಂತ. ಅವ್ರ ಅಜ್ಜಿ ಜೊತೆ ಸ್ವಲ್ಪ ಎಮೋಷ್ನಲ್ ಸೀನ್ ಆಗುತ್ತೆ. ಈ ಕಡೆ ನಿಧಿ ಮತ್ತು ರಾಧಿಕಾ ಇಬ್ಬರು ಕ್ಲೋಸ್ ಇರ್ತಾರೆ. ನಿಧಿ ರಾಧಿಕಂಗೆಲ್ಲ ಹೇಳ್ತಾಳೆ ಕರ್ಣ ಮತ್ತು ನಿತ್ಯ ಮದುವೆ ಆಗಿಲ್ಲ ಅಂತ. ಅದು ಹೇಳಿದ್ಮೇಲೆ ನಿಧಿ ರಾಧಿಕನ ಹತ್ರ ಹೇಳ್ತಾಳೆ, ನೀನು ಈ ವಿಷಯನ ಯಾಕೂ ಹೇಳ್ಬಾರ್ದು ಅಂತನೋ. ಆಗ ರಾಧಿಕಾ ಹೇಳ್ತಾಳೆ, ನಿತ್ಯ ಅವ್ರು ತುಂಬ ಒಳ್ಳೆಯವರು, ಬಟ್ ಅಣ್ಣನ ಮನಸ್ಸಲ್ಲಿ ನೀನೇ ಮೊದಲಿಂದನೂ ಇದ್ದಿದ್ದರಿಂದ ನೀವಿಬ್ಬರೇ ಮದುವೆ ಆಗೋದೇ ನನಗಿಷ್ಟ, ಅದನ್ನು ನಾನು ಕಣ್ ತುಂಬಿಸ್ಕೋಬೋದು ಈಗ ಅಂತ ಅಂದ್ಬಿಟ್ಟು ರಾಧಿಕಾನು ಫುಲ್ಲು ಹ್ಯಾಪಿ ಆಗಿರ್ತಾಳೆ. ಈ ಕಡೆ ನಿತ್ಯ ಫುಲ್ಲು ಟೆನ್ಷನ್ಲಿರ್ತಾಳೆ. 1 ಮಂತ್ ಆಯಿತು ಅಂತ ಅಂದರೆ ನಾನು ಪ್ರೆಗ್ನೆಂಟ್ ಇರೋದು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಏನು ಮಾಡೋದು ಅಂತ. ಆಗ ಕರ್ಣ ಬಂದ್ಬಿಟ್ಟು ನಿತ್ಯಂಗೆ ಸಮಾಧಾನ ಮಾಡ್ತಾನೆ. ನೆಕ್ಸ್ಟು ಕರ್ಣ ನಿಧಿ ಹತ್ರ ಬಂದ್ಬಿಟ್ಟು, ನಿಧಿ ನಾವು ನಿತ್ಯನ ಹತ್ರ ನಮ್ಮ ಸತ್ಯನ ಒಪ್ಕೊಬಿಡೋಣ, ಯಾಕೆಂದರೆ ಸತ್ಯ ತುಂಬ ಭಾರ ಅನ್ನಿಸ್ತಿದೆ ಅಂತ ಹೇಳಿದಾಗ ನಿಧಿ ಇಲ್ಲ ಸರ್, ನಾವೀಗ ಹೇಳಿದ್ರೆ ಸರಿ ಹೋಗಲ್ಲ, ಅಕ್ಕಂಗೆ ಮಗು ಆದಮೇಲೆ ಹೇಳೋಣ, ಯಾಕಂತ ಅಂದರೆ ನನ್ನ ಗಂಡ ಆಗಿರೋನ್ನೇ ನನ್ನ ತಂಗಿ ಪ್ರೀತಿಸ್ತಾ ಇರೋದು ಅಂತ ಗೊತ್ತಾದರೆ ಅಕ್ಕ ತುಂಬ ಬೇಜಾರು ಮಾಡ್ಕೊಬಿಡ್ತಾಳೆ, ಅವಳು ಈಗಿರೋ ಕಂಡೀಷನಲ್ಲಿ ನಾವು ಇದನ್ನು ಹೇಳೋದು ತಪ್ಪಾಗುತ್ತೆ ಅಂತ ಹೇಳಿ ಕರ್ಣ ಸರ್ನ ಅವಳು ಕನ್ವಿನ್ಸ್ ಮಾಡ್ತಾಳೆ. ನೆಕ್ಸ್ಟು ತೇಜಸ್ ಅವರಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟು ಒಂದು ಕಾರ್ ಬರ್ತಿರುತ್ತೆ. ಆ ಕಾರ್ ಅವ್ರ ಹತ್ರ ಕೇಳ್ಕೊಂಡು ಬೆಂಗಳೂರಿಗೆ ಬರಬೇಕು ಅಂತ ಡಿಸೈಡ್ ಮಾಡ್ತಾನೆ. ತೇಜಸ್ ಮನಸ್ಸಲ್ಲಿ ಆ ರೌಡಿಗಳು ಕರ್ಣನಿಂದನೇ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿರೋದ್ರಿಂದ ಕರ್ಣನ ಬಗ್ಗೆ ಹೇಳಬೇಕು ನಿತ್ಯನ ಹತ್ರ ಅಂತ ಹೇಳ್ಬಿಟ್ಟು ಅವನು ಪ್ಲ್ಯಾನ್ ಮಾಡ್ಕೊಂಡು ಬರ್ತಾನೆ. ಈಗ ನಾಳಿನ ಎಪಿಸೋಡಲ್ಲಿ ಪ್ರೋಮೋದಲ್ಲಿ ತೋರಿಸೋ ಥರ ನಿಧಿ ತೇಜಸ್ನ ನೋಡೋದು ಅದು ನಾಳಿನ ಎಪಿಸೋಡಲ್ಲಿದೆ. ಇದೇ ಇವತ್ತಿನ ಅಪ್ಡೇಟ್.